ಮಚ್ಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಇದು ನೆಲಮಂಗಲದ ಜಂಕ್ಷನ್ ಹತ್ರ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ಅಂತಿಮ ದರ್ಶನವನ್ನು ಪಡೆದರು. ಕುಮಾರಸ್ವಾಮಿಯವರು ಕೂಡ ಅದೇ ವಾಹನದಲ್ಲಿದ್ದಾರೆ. ಭಾವುಕರಾಗ್ಬಿಟ್ರು. ಜನರು ಕೂಡ ಅಷ್ಟೇ. ಚೆನ್ನಮ್ಮನವ್ರ ಕಡೆ ನೋಡಿ, ಹಿರಿಯ ಜೀವ ಮಮ್ಮೆಲ್ಲ ಮರುಗ್ಬಿಟ್ರು. ದೇವೇಗೌಡರಿಗೆ ಶಕ್ತಿಯಾಗಿದ್ದರು. ಇಡೀ ದೇವೇಗೌಡರ ಕುಟುಂಬವನ್ನು ಸಾಕಿ ಸಲಹಿದಂಥವ್ರು. ರಾಜಕೀಯವಾಗಿ ಅಲ್ಲಿ ದೇವೇಗೌಡರು ಬೀಜಿದ್ರೆ ಇಲ್ಲಿ ಕುಟುಂಬದ ಜವಾಬ್ದಾರಿನ ಹೊತ್ತು ಸಾಗಿದಂಥ ಮಹಾನ್ ತಾಯಿ ಒಂದು ಮೌನ ಶಕ್ತಿಯಾಗಿದ್ದರು ಅಂಥೇಳಿ ಅಲ್ಲೆಲ್ಲ ಜನರು ಮಾತಾಡ್ಕೊಳ್ತಿದ್ರು. ಮತ್ತು ಕುಮಾರಸ್ವಾಮಿಯವರು ಕೂಡ ಜನರ ಕಡೆಗೆ ಕೈ ಮಾಡಿ ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದರು. ಬಟ್ ಈಗ ಮೊದಲೇ ಸಮಯದ ಒಂದು ಅಭಾವ ಇರೋದ್ರಿಂದಾಗಿ ಇನ್ನೂ ಕೂಡ ಅವರು ಹೊಳೆನರಸೀಪುರಕ್ಕೆ ಹೋಗಬೇಕು. ಅಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಕಾಯ್ತಾ ಇದ್ದಾರೆ. ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಹಾಸನ ತಲುಪುವವರೆಗೂ ಕೂಡ ಅಲ್ಲಲ್ಲಿ ಸಾರ್ವಜನಿಕರು ಎಲ್ಲೆಲ್ಲಿ ಕೆಲವೊಂದಿಷ್ಟು ಜಂಕ್ಷನ್ಗಳು ಅಥವಾ ಸರ್ಕಲ್ಗಳಲ್ಲಿ ಮೇನ್ ರೋಡ್ಗಳಲ್ಲಿ ಅವರು ಒತ್ತಾಯದ ಮೇರೆಗೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಪಾಪ ಎಲ್ಲರೂ ಕೂಡ ಅಲ್ಲಿ ಹೊಳೆನರಸೀಪುರಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಹಾಗಾಗಿನೇ ಯಾರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಬೇಕು ಅಲ್ಲೆಲ್ಲ ಕುಮಾರಸ್ವಾಮಿಯವರು ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನೆಲಮಂಗಲ ಜಂಕ್ಷನ್ ಅದಾದಮೇಲೆ ಹಿರಿಸಾವೆ ಆಗಿರ್ಬೋದು, ಅಲ್ಲಿ ಮುಂದೆ ಕುಣಿಗಲ್ಲು ಕ್ರಾಸ್ ಆಗಿರ್ಬೋದು, ಹಾಗೆ ಹೋಗ್ತಾನೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಕೂಡ ಸಾರ್ವಜನಿಕರಿಗೆ ಅಮ್ಮನವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಬಟ್ ಜಾಸ್ತಿ ಟೈಮ್ ಕೂಡ ಇಲ್ಲದೆ ಇರೋದ್ರಿಂದಾಗಿ ಒಂದೊಂದು ಜಂಕ್ಷನಲ್ಲಿ 5 ನಿಮಿಷ ಅಥವಾ 10 ನಿಮಿಷ ಈ ಥರ ವಾಹನವನ್ನು ನಿಲ್ಲಿಸೋ ಮೂಲಕ ಎಲ್ರಿಗೂ ಕೂಡ ದರ್ಶನದ ಭಾಗ್ಯ ಸಿಗಲಿ ಅಂಥೇಳಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬಟ್ ಖಂಡಿತವಾಗ್ಲೂ ಈಗ ದೇವೇಗೌಡರ ಅಭಿಮಾನಿಗಳು ಮತ್ತು ಕುಮಾರಸ್ವಾಮಿಯವರ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೋ ಅವ್ರನ್ನ ಹೊರತುಪಡಿಸಿ ಎಲ್ಲ ಪಕ್ಷದವರು ಅಥವಾ ಸಮುದಾಯದವರು ಪಕ್ಷಾತೀತವಾಗಿ ಬಂದು ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಅಂದರೆ ದೇವೇಗೌಡರ ಹಿಂದೆ ಯಾವ ರೀತಿಯಾಗಿದ್ದರೂ ಚೆನ್ನಮ್ಮನವರು ಅಂಥೇಳಿ ಅದೊಂದು ಕಾರಣ. ಅದರ ಜೊತೆಗೆ ಹಿರಿಯ ಜೀವ ಇಡೀ ಕುಟುಂಬವನ್ನು ನೋಡಿಕೊಂಡಂಥ ರೀತಿ, ಯಾಕಂದರೆ ಸಹಜವಾಗಿ ನೋಡ್ತಾನೆ ಇದ್ದಾರೆ ಚೆನ್ನಮ್ಮನವರು ಹೇಗಿದ್ದರು, ಅವ್ರ ವ್ಯಕ್ತಿತ್ವ ಹೇಗಿತ್ತು, ಅವ್ರು ಯಾವ ರೀತಿ ಸರಳವಾದಂಥ ಒಂದು ಮಹಿಳೆ ಆಗಿದ್ದರು, ಇಷ್ಟು ವಯಸ್ಸಾಗಿದ್ದರೂ ಕೂಡ ಹೇಗೆ ದೈವ ಭಕ್ತರಾಗಿದ್ದರು. ಜನ ಖಂಡಿತವಾಗಲೂ ಎಲ್ಲವನ್ನೂ ಕೂಡ ತಿಳ್ಕೊಳ್ತಾ ಇದ್ದಾರೆ.